ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೇಮ್ ಮೆಜರ್ಮೆಂಟ್ ಅಲ್ಲ ಇದು? ಸೇಮ್ ಮೆಜರ್ಮೆಂಟ್, ಏನು ಚೇಂಜಸ್ ಮಾಡಬೇಡ್ರಿ. ಅದು ಹೆಂಗಿದೆಯೋ ಹಂಗೆ ಸ್ಟಿಚ್ ಮಾಡಿ. ಚೇಂಜಸ್ ಏನಿಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಬ್ಲೌಸ್ ಕಟ್ಟಿಂಗ್ಸ್ ಎಲ್ಲ ಇವರಿಗೆ ಕೊಟ್ಟಿದ್ದೀನಿ ನಾನು. ಇವಾಗ ಮುಂಚೆ ಎಲ್ಲ ಕಟ್ಟಿಂಗ್ ಮಾಡಿಕೊಡ್ತಿದ್ದೆ, ಇವರೇ ಸ್ಟಿಚ್ ಮಾಡ್ತಾಯಿದ್ರು. ಈಗ ಅದು ಕೆಲಸ ಮಾಡಬೇಡ, ಆರಾಮಾಗಿ ರೆಸ್ಟ್ ಮಾಡು ಅಂತೇಳಿ ಅವರೇ ಕಟ್ಟಿಂಗ್ ಮಾಡಿ ಅವರೇ ಸ್ಟಿಚ್ ಮಾಡ್ತಾರೆ. ನಾವು ಸುಮ್ಮನೆ ಪಾರ್ಲರ್ ಕೆಲಸ ಒಂದಿದ್ರೆ ಮಾಡಿಕೊಂಡು ಆರಾಮಾಗಿ ಕೂತ್ಕೊಳ್ಳೋದು ಶಾಪಲ್ಲಿ. ಈಗ ನಿಮಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ಅಲ್ಲ, ನಾನು ಕೊಟ್ಟಿದ್ದೀನಿ. ಇವಾಗ ನನ್ನ ಕೆಲಸ ನಿಮಗೆ. ನಾನು ನಿನಗೆ ಕೊಟ್ಟಿದ್ದೀನಿ, ನೀನು ನನಗೆ ಕೊಟ್ಟಿದ್ದೀನಿ. ಹಾಂ, ಇವಾಗ ಸ್ವಲ್ಪ ಸೀಸನ್ ಕಮ್ಮಿ ಇದೆಯಲ್ಲ, ಹಾಗಾಗಿ ಅವರೇ ಕಟ್ಟಿಂಗ್ ಮಾಡಿಕೊಂಡು ಅವರೇ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾರ್ಮಲ್ ಟೈಮ್ ಅಂದಿದ್ರೆ ಕಟ್ಟಿಂಗಿಗೆ ನನಗೆ ಕಾಯ್ತಾಯಿದ್ರು. ಮುಂಚೆನೂ ಮಾಡೋರು, ಅಂದರೆ ತುಂಬ ದಿನ ಬಿಟ್ಟಿರೋದಕ್ಕೆ ಅವರು ಬಾಯ್ಸ್ ಎಲ್ಲ ಶರ್ಟು ಪ್ಯಾಂಟ್ ಸ್ಟಿಚಿಂಗ್ ಮಾಡ್ತಿದ್ರಲ್ಲ, ಹಾಗಾಗಿ ಬ್ಲೌಸಿಂದು ಟಚ್ಚು ಅಷ್ಟೊಂದು ಇಲ್ಲ. ಸ್ಟಿಚ್ ಮಾಡ್ತಾರೆ, ಆದರೂ ಕೆಲವೊಬ್ರದ್ದು ಒಂದೊಂದು ಡೌಟ್ಸ್ ಇರುತ್ತೆ ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ಹಾಗಾಗಿ ಇವಾಗ ನೀನು ಬರೀ ನೋಡ್ಕೊ ಅಷ್ಟೇ, ನಾನು ಕಟ್ಟಿಂಗ್ ಮಾಡ್ತೀನಿ ಅಂತೇಳಿ ಅವರೇ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಿದ್ದಾರೆ. ಫುಲ್ ಕೆಲಸ ಇವಾಗ. ಏನ್ರಿ, ಏನಾರ ಡೌಟ್ ಇದೆಯಾ? ಡೌಟ್ ಏನಿಲ್ಲ. ಹಾಂ, ಕಟ್ ಮಾಡ್ತೀನಿ. ಅವ್ರಿಗೆ ಡೌಟ್ ಬಂದರೆ ನನಗೆ ಕುತ್ಕೊಳ್ಳೋಕ್ಕೆ ಬಿಡಲ್ಲ ಒಳಗಡೆ. 5 ನಿಮಿಷಕ್ಕೊಂದ್ಸಲ ಬಾಯಿಲ್ ಸ್ವಲ್ಪ, ಇಲ್ಲಿ ಸ್ವಲ್ಪ ಬಾಯಿಲ್ ನೋಡು ಅಂತೇಳಿ 5 ನಿಮಿಷಕ್ಕೊಂದ್ಸಲ ಕರೀತಾರೆ. ಬಂದು ಮತ್ತೆ ಎಲ್ಲ ಡೌಟ್ ಕ್ಲಿಯರ್ ಮಾಡಿ ಹೋಗ್ಬೇಕು ನಾನು. ಡೌಟ್ ಬಂದರೆ ಮಾತ್ರ ಕುತ್ಕೊಳ್ಳೋಕ್ಕಂತೂ ಬಿಡೋದು ಡೌಟನೇ. ಡೌಟ್ ಏನಿಲ್ಲ. ಈಗ ಕಟಿಂಗ್ ಮಾಡ್ತೀನಿ. ಹಾಂ, ಒಂದ್ಸರಿ ಚೆಕ್ ಮಾಡ್ತೀನಿ ಅಷ್ಟೇ, ಕರೆಕ್ಟ್ ಆಗುತ್ತೆ ಇಲ್ಲ ಅಂತ. ಹಾಂ, ಅದು ಮೇನು. ಕರೆಕ್ಟ್ ಐತೆ. ಎಷ್ಟಿದೆ ಹೇಳಿ ಅದು ಬ್ಲೌಸು? ಏನು ಸ್ಟಿಚಿಂಗ್ ಬ್ಲೌಸು ಎಷ್ಟಿದಾವೆ ಅಂದೆ? ಟೋಟಲ್ ಇನ್ನು 5 ಇದೆ ಅಷ್ಟೇ. ಇದು ಸೀಸನ್ ಇಲ್ಲ, ಇವಾಗ ಆಷಾಢ ಅಲ್ಲ, ಅಷ್ಟೊಂದೆಲ್ಲ ಸ್ಟಿಚ್ ಮಾಡಿಸಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಇವಾಗ. ಮತ್ತು ಇನ್ನು ನೆಕ್ಸ್ಟು ಶ್ರಾವಣ ಸ್ಟಾರ್ಟ್ ಆಗಬೇಕಾದ್ರೆ ಕೆಲಸ ಸ್ಟಾರ್ಟ್ ಆಗುತ್ತೆ. ನಮಗೆ ಹೆಂಗೆ ಅಂದರೆ ಟೈಲರಿಂಗು, ಪಾರ್ಲರು ಎಲ್ಲ ಕೆಲಸ ಒಂದೇ ಸಲ ಸ್ಟಾರ್ಟ್ ಆಗುತ್ತೆ, ಒಂದೇ ಸಲ ಸ್ಟಾಪ್ ಆಗುತ್ತೆ. ಸೀಸನ್ನಿಗೆ ಅಲ್ವಾ ಜಾಸ್ತಿ ಸ್ಟಿಚಿಂಗು ಕೂಡ ಮಾಡಿಸೋದು, ಪಾರ್ಲರ್ ಕೂಡ ಹಾಗೇ ಸೀಸನಲ್ಲೇ ಜಾಸ್ತಿ ಇರುತ್ತೆ. ಹಾಗಾಗಿ ಎರಡೂ ಕೆಲಸ ಒಂದೇ ಸಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಅವಾಗೆಲ್ಲ ಎಷ್ಟೊಂದು ಬಟ್ಟೆ ವಾಪಸ್ ಕಳಿಸ್ತೀವಿ, ಆಗಲ್ಲ ಅಂತೇಳಿ. ಇವಾಗ ಫ್ರೀಯಾಗಿದ್ದಾಗ ಕೆಲಸ ಕಡಿಮೆ ಬರುತ್ತೆ. ನೋಡಿ ಎಷ್ಟು ಡೀಪಾಗೆ ಕಟ್ಟಿಂಗ್ ಮಾಡ್ತಿದ್ದಾರೆ. ಮುಗಿತಾ? ಸ್ಲೀವ್ಸ್ ಆಗಲೇ ರೆಡಿ ಆಗಿದೆ. ಮುಂಚೆ ಎಲ್ಲ ಈ ಥರದ್ದು ಬ್ಲೌಸಸ್ಸು ಸ್ಟಿಚ್ಚೇ ಮಾಡ್ತಿರ್ಲಿಲ್ಲ, ಸ್ಮೂತ್ ಇರುತ್ತೆ, ಬಟ್ಟೆ ಜಾರುತ್ತೆ ಅಂತೇಳಿ. ಈಗ ಆಪ್ಷನ್ ಇಲ್ಲ, ಪಾಪ ಮಾಡಲೇಬೇಕು. ಏನ್ರಿ, ಮತ್ತೆ ಇವಾಗ ಕಷ್ಟ ಆಗಲ್ಲ. ಹಂಗಾಗಿ ಕಾಟನ್ ಇಂದು ರಫ್ ಇರೋ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತಿದ್ರು. ಇದು ಸ್ಮೂತ್ ಇರೋದೆಲ್ಲ ಇದು ಹಂಗೆ ಜಾರು ಹೋಗುತ್ತೆ ಅಂತೇಳಿ ಸ್ಟಿಚ್ಚೇ ಮಾಡ್ತಿರ್ಲಿಲ್ಲ. ಇವಾಗ ಅವರೇ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಅವರೇ ಸ್ಟಿಚಿಂಗ್ ಮಾಡ್ತಾರೆ. ಆದರೆ ಕಾಟನ್ ಲೈನಿಂಗ್ ಹಾಕಿದರೆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಪಾಲಿಸ್ಟರ್ ಹಾಕಿದರೆ ಅಷ್ಟು ನೀಟ್ ಫಿನಿಶಿಂಗ್ ಇರೋದಿಲ್ಲ, ಕಂಫರ್ಟಬಲ್ ಇರೋದಿಲ್ಲ. ಅಲ್ಲಂದ್ರಿ? ಪಾಲಿಸ್ಟರ್ ಅದು ಕಂಫರ್ಟ್ ಅನ್ಸೋದೇ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ನನಗೆ ಅಷ್ಟು ಪರ್ಫೆಕ್ಟ್ ಅನ್ಸೋದೇ ಇಲ್ಲ. ಕಾಟನ್ ಲೈನಿಂಗ್ ಸ್ವಲ್ಪ ಪರ್ಫೆಕ್ಟ್ ಅನ್ಸೋದು. ಎಲ್ಲ ನೀಟಾಗಿ ಹಾಕೊಂಡು ಇವಾಗ ಕಟಿಂಗ್ ಮಾಡ್ತಾರೆ. ರೀ, ನಿಮಗೆ ಕಂಪ್ಲೀಟ್ ಕಟಿಂಗ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ ನನಗೆ. ಫಸ್ಟ್ ಈ ಥರ ಮಾಡಿ ಇಲ್ಲಿ ಡೌಟ್ ಬಂತು. ಮೇನ್ ಇವಾಗಲೇ ಸ್ಲೀವ್ಸ್ ಕಟ್ಟಿಂಗ್ ಮಾಡಿಬಿಡ್ತಾರೆ. ಇಲ್ಲಿರೋದು ಪಿಕ್ಚರ್ ನೋಡಿ, ಇವಾಗ ಎಷ್ಟು ಸಲ ಟೇಪ್ ಹಾಕಿ ತೆಗಿತಾರೆ ಅಂತ ಹೇಳಿ. ರೀ, ಅಲ್ಲಿ ಕ್ರಾಸ್ ಅದು ಬಗ್ಲಿನ ಹತ್ರದ್ದು ಬಟ್ಟೆ ನೀಟ್ ಮಾಡ್ಕೊಳ್ರಿ. ಇದು ಇಲ್ಲಿದು ಇದು ಹಿಂಗೆ ಫೋಲ್ಡ್ ಇದೆಯಲ್ಲ, ಈ ಕಡೆ ಮಾಡ್ಕೊಳ್ಳಿ. ಅದೆಲ್ಲ ನೀಟಾಗಿ ಮಾಡ್ಕೊಳ್ರಿ. ಇಲ್ಲೇ ನೋಡ್ರಿ, ಅವರಿಗೆ ಕೈ ಹಿಡಿಯೋದು ಅಂದರೆ. ಹಾಂ, ಅದು ಪಕ್ಕ ಕರೆಕ್ಟಾಗಿ ಎಲ್ಲೂ ಸುಕ್ ಬಂದಿಲ್ವಲ್ಲ? ಹಾಂ, ಸರಿ ಆಯಿತು. 14. ಹಾಂ, ಅಷ್ಟೇ.
ನೀವು ಅಲ್ಲಿ ತೊಗೊಂಡ್ರೆ ಇಲ್ಲಿ ಮೆಜರ್ಮೆಂಟ್ ತೊಗೊಳೋದೇ ಬೇಡ. ನೋಡಿ ಎಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದಾರೆ, ಫುಲ್ ಬ್ಯುಸಿ. ನಾವೇ ಇವಾಗ ಫ್ರೀ ಇರೋದು, ಕಸ್ಟಮರ್ ಇಲ್ಲ ಸ್ಟೋರಲ್ಲಿ, ಪಾರ್ಲರಲ್ಲಿ ಕಸ್ಟಮರ್ ಇಲ್ಲ ಇವಾಗ, ಸೀಸನ್ ಇಲ್ಲೇ ಇರೋದ್ರಿಂದ. ಹಾಗಾಗಿ ಇವರೇ ಫುಲ್ ಬ್ಯುಸಿಯಾಗಿ ಕೆಲಸ ಮಾಡ್ತಿರೋದು. ಅಂದರೆ ಇವರೇ, ನಾವೇನು ಬರೋದು, ಒಬ್ರು ಇಬ್ಬರು ಕಸ್ಟಮರ್ ಬಂದರೆ ಅಟೆಂಡ್ ಮಾಡೋದು, ಸೀದಾ ಮನೆಗೆ ಹೋಗೋದು, ಮತ್ತು ಮನೇಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಮತ್ತೇನ್ರಿ ಸಮಾಚಾರ? ಕಟಿಂಗ್ ರೆಡಿ ಮಾಡ್ತೇನೆ, ಕರೆಕ್ಟ್ ಐತೆ ಅನ್ಸುತ್ತೆ ನನಗೆ. ಬೆಳಗ್ಗೆ ಟಿಫನ್ನು ಏನಾಗಿತ್ತು? ಇಡ್ಲಿ. ಇನ್ನೊಂದು ಇಡ್ಲಿ ಅಂದರೆ ಈಗ ಆಲ್ಮೋಸ್ಟು ಆಚೆ ಎಲ್ಲೋದ್ರು ಇವರಿಗೆ ಫೇವ್ರೆಟ್ ಅಂದರೆ ಇಡ್ಲಿನೇ. ಯಾಕ್ರಿ ಹಿಂಗೆ? ಅದೇನೋ ನನಗೆ ಬೇರೆ ಟಿಫನ್ನು ತಿನ್ಬೇಕು ಅನ್ಸಲ್ಲ. ಹಾಂ, ಅಷ್ಟೇ. ನಾನು ಜಾಸ್ತಿ ಎಲ್ಲೋದ್ರು, ಎಲ್ಲಿಗೆ ಹೋದ್ರು ಅಷ್ಟೇ, ದಾವಣಗೆರೆ ಆಯ್ತು, ಬೇರೆ ಎಲ್ಲಿ ಟ್ರಿಪ್ಪಿಗೆ ಹೋದ್ರು ಆಯ್ತು. ದಾವಣಗೆರೆ ಹೋದ್ರೆ ದೋಸೆ ಇಲ್ಲ, ಕಡಿಮೆ. ನೀವು ದೋಸೆ ತಿನ್ನೋದು ಇವಾಗ ಕಡಿಮೆ ಮಾಡಿದ್ದೀರಾಗ್ಲೇ. ಇಲ್ಲ, ದಾವಣಗೆರೆ ಹೋದ್ರೆ ಮಾತ್ರ ನಾನು ದೋಸೆನೇ ತಿನ್ನೋದು. ಅಂದ್ರೆ ಇವಾಗ ನಾವು ಜಾಸ್ತಿ ಬೆಳಗ್ಗೆ ಟೈಮ್ ಹೋಗ್ತಾ ಇಲ್ಲ. ಬೆಳಗ್ಗೆ ಹೋದ್ರೆ ಆಲ್ಮೋಸ್ಟ್ ದೋಸೆ ಇರುತ್ತೆ. ಮಧ್ಯಾಹ್ನ ಆ ಟೈಮಿಂಗ್ಸ್ ಅಂದ್ರೆ ಸ್ವಲ್ಪ ದೋಸೆ ತಿಂತಾರೆ. ಆ ತಿಂದು ಆಗ್ಲೇ ನಾನೀಗಂತೂ ಆ ದೋಸೆದು ಇಂಟ್ರೆಸ್ಟ್ ಹೋಗಿದೆ. ದೋಸೆ ಇಡ್ಲಿದು ಬಿಟ್ಬಿಟ್ಟಿದ್ದೀನಿ ನಾನು. ಬೇರೆ ಏನಾದರೂ ತಿನ್ಬೇಕಷ್ಟೆ. ಇವ್ರಿಗೆ ಮಾತ್ರ ಅದೆರಡು ಆಪ್ಷನ್ ಅಷ್ಟೇ. ದಾವಣಗೆರೆ ಮಾತ್ರ ದೋಸೆ, ಇನ್ನು ಬೇರೆ ಎಲ್ಲೇ ಹೋದ್ರು ಟಿಫನ್ ಟೈಮಿಗೆ ಹೋದ್ರು ಇಡ್ಲಿ ವಡೆ ಇಷ್ಟೇ ತೊಗೊಳೋದವರು. ನಾನು ಜಾಸ್ತಿ ಇಡ್ಲಿ ವಡೆನೇ ನಾನು ಎಲ್ಲೋದ್ರು. ನಮಗೆ ಅದು ಇಷ್ಟನೇ ಆಗಲ್ಲ, ಯಾಕೋ ಆಚೆ ತಿಂದರೆ ಸ್ವಲ್ಪ ಹುಳಿ ಫೀಲ್ ಆಗುತ್ತೆ ಇಡ್ಲಿ. ಇಲ್ಲಿ ಇವ್ರಿಗೆ ಮಾತ್ರ ಅದೆಲ್ಲಿಗೆ ಹೋದ್ರು ಇಡ್ಲಿನೇ ಬೇಕು. ಮುಗೀತಾ ಬ್ಯಾಕ್ ಕಟ್ಟಿಂಗು? ಬ್ಯಾಕ್ ಇದೊಂದು ಬ್ಯಾಕ್ ಕಟಿಂಗ್ ಆಗ್ಬಿಟ್ರೆ ನನಗೆ ಅಷ್ಟು ತಲೆ ತಿನ್ನಲ್ಲ. ಇದು ಬ್ಯಾಕೆ ಒಂದು ಸ್ವಲ್ಪ, ಯಾಕಂದ್ರೆ ಅದು ಬ್ಲೌಸ್ ಇಂದು ಮೆಜರ್ಮೆಂಟ್ ಇಂದ ಸ್ವಲ್ಪ ನನಗೆ ಡೌಟ್ ಹೊಡೆಯುತ್ತೆ. ಅದು ನನಗೆ ಬ್ಯಾಕ್ ಒಂದು ರೆಡಿ ಆದಪ್ಪ ಅಂದ್ರೆ ಬ್ಯಾಗ್ ಒಂದೇನೆ ಕಣ್ರಿ. ಇವಾಗ ಮೆಜರ್ಮೆಂಟ್ ತಗೊಂಡ್ಬಿಟ್ರೆ ನೀಟಾಗೆ, ಹೌದು, ಇನ್ನು ಎಲ್ಲ ಈಸಿ ಇರುತ್ತೆ ನೋಡಿ. ಈಸಿಯಾಗಿ ಕೆಲಸ ಮಾಡಿಬಿಡ್ಬೋದು. ಇದು ಬ್ಯಾಕಿನ ಒಂದೇ ಸಮಸ್ಯೆ. ಬ್ಯಾಕ್ ಒಂದು ನನಗೆ ಲೇಟ್ ಆಗುತ್ತೆ, ಮತ್ತು ಫ್ರಂಟ್ ಆಯ್ತಲ್ಲ ಫಾಸ್ಟ್ ಆಗಿ ತಗೋಬಿಡ್ತೀನಿ. ಬ್ಯಾಕ್ ರೆಡಿ ಆಯ್ತು. ನಾನು ಇನ್ನೂ ಸ್ವಲ್ಪ ಮಾರ್ಕ್ಸ್ ಎಲ್ಲ ಜಾಸ್ತಿ ಹಾಕ್ತೀನಿ, ನೀವು ಜಾಸ್ತಿ ಮಾರ್ಕ್ಸ್ ಹಾಕೋದೇ ಇಲ್ಲ. ನಾನು ಮೊದಲೆಲ್ಲ ಇಷ್ಟು ಮಾರ್ಕ್ ಹಾಕ್ತಿರಲಿಲ್ಲ. ಏನಪ್ಪ, ಕಸ್ಟಮರ್ ಬಂದಿದ್ರು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಅನ್ಸುತ್ತೆ. ಮುಗಿತೇನ್ರಿ? ಫ್ರಂಟ್ ಇದ್ದೀನಿ ಈಗ ರೀ. ಅದು 1 ಇಂಚಿಗೆ ಮಾರ್ಕ್ ಹಾಕೊಂಡು ಫೋಲ್ಡ್ ಮಾಡಿಬಿಡ್ಬೋದಲ್ಲ? ನಾನು ಮಾಡಲ್ಲ. ಇವ್ರೊಂಥರ ಕಟ್ಟಿಂಗ್ನ ಎಲ್ಲ ನಾನೇ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಇವಾಗ ಬ್ಲೌಸಿನ ತೋರಿಸ್ತಿದ್ದೀನಿ. ಆದರೂ ನಾನು ಹಂಗೆ ಮಾಡಲ್ಲ, ನೀನು ಹಂಗೆ ಮಾಡಲ್ಲ. ನನಗೆ ಅದು ಅಭ್ಯಾಸ ಇಲ್ಲ ಆ ಟೈಪ್ ಮಾಡಿ. ಸರಿ ಮಾಡಪ್ಪ, ಹೊಟ್ಟೆನು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿದ್ರೆ ಸಾಕು. ಅಷ್ಟೇ, ಸಮಸ್ಯೆ ಏನಿಲ್ಲ. ಬ್ಲೌಸ್ ರೆಡಿ ಮಾಡ್ಬೇಕಷ್ಟೇ. ಅಷ್ಟೇ, ಕಂಪ್ಲೇಂಟ್ ಏನು ಬರ್ದೇ ಇರೋ ಥರ ನೀಟಾಗಿ ಸ್ಟಿಚಿಂಗ್ ಆದರೆ ಅಷ್ಟೇ ಸಾಕು. ಮುಗೀತಾ? ಕಟಿಂಗ್ ಮುಗೀತಿದ್ದು, ಫೈನಲ್ ಮುಗೀತು. ಹಾಂ ಸರಿ. ಇಷ್ಟು ತಂದ್ರೆ ಈಗ ಬ್ಲೌಸ್ ಪೀಸ್ ಹಾಕೊಂಡು ತೆಗೆದ್ರೆ ಆಯಿತು. ಆಮೇಲೆ ಇನ್ನೂ ಒಂದು, ನಿಮಗೆ ಯಾರಿಗಾದರೂ ಇವಾಗ ನಮ್ಮ ವಿಡಿಯೋಸ್ ನೋಡ್ತಾ ಇರೋರಿಗೆ ಬ್ಲೌಸ್ ಕಟ್ಟಿಂಗ್ ಏನಾದರೂ ಹೇಳ್ಕೊಡ್ಬೇಕು ಪಾಯಿಂಟ್ಸ್ ನೀಟಾಗಿ ಅಂತ ಹೇಳಿದರೆ ಕಮೆಂಟ್ ಮಾಡಿ. ನಾವು ಅದನ್ನು ಕೂಡ ನಿಮಗೆ ಬ್ಲೌಸ್ ಕಟ್ಟಿಂಗಿಂದು ನೀಟಾಗೆ ವಿಡಿಯೋಸ್ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಆ ಥರ ಬೇಕು ಅಂದರೆ ಕಟ್ಟಿಂಗು ವಿತ್ ಸ್ಟಿಚ್ಚಿಂಗಿಂದು ಎರಡೂ ಕೂಡ ನಾವು ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೀವಿ. ನೀವು ಅದನ್ನು ನೋಡಿ ಕೂಡ ಆರಾಮಾಗೆ ನಿಮಗೆ ಈಸಿ ಮೆಥಡಲ್ಲೇ ಕಟ್ಟಿಂಗ್ ಮಾಡೋ ತೋರಿಸ್ತೀವಿ. ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆ, ಯಾರೆಲ್ಲ ಮೊದಲಿಗೆ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.